ಒಂದು ಬಾರಿ ನಿಮ್ಮ ಹಿಂದಿನ ದಿನಗಳನ್ನ ಒಂದು ನಿಮಿಷದಲ್ಲಿ ಮೆಲುಕು ಹಾಕಿದ್ದಾರೆ ಹೇಗನ್ಸುತ್ತೆ? ಸಹಕಾರ ಕ್ಷೇತ್ರದಲ್ಲಿ ಯಾರು ಸರ್ವಿಸ್ ಮಾಡ್ಯಾರೋ ಅವ್ರು ಎಲ್ಲರೂ ಇವತ್ತಿನ ದಿನದಲ್ಲಿ ಒಳ್ಳೊಳ್ಳೆ ಹುದ್ದೆ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನೀವು ಮಾಡಿರುವಂತಹ ಸಾಧನೆ ಶೃಂಗೇರಿ ಕ್ಷೇತ್ರದಲ್ಲೇ ಉನ್ನತ ಸೊಸೈಟಿಯನ್ನ ಹೆಗ್ಗಳಿಕೆ ಪಾತ್ರ. ಪ್ರತಿಭಟನೆಗಳು ಒತ್ತುವರಿ ತೆರಿಗೆ ವಿಚಾರವಾಗಿ ನಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಜನ ಶಾಸಕರು ಗೆದ್ದಿದ್ದಾರೆ. 5 ಜನ ಶಾಸಕರು ಗೆದ್ದು ಇವ್ರು ಏನ್ ಮಾಡ್ತಿದ್ದಾರೆ? ಇವ್ರಿಗೆ ಬೆಲೆನೇ ಇಲ್ವಾ ವಿಧಾನಸೌಧದೊಳಗೆ? ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಮಾಜಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು, ಹಾಗೆ ಮೆಣಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು, ಹಾಗೆ ಶೃಂಗೇರಿ TAPCMS ನ ಪ್ರಸ್ತುತ ನಿರ್ದೇಶಕರು, ಶೃಂಗೇರಿ APMCಯ ಮಾಜಿ ಅಧ್ಯಕ್ಷರು, ಹಾಗೆ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂತಹ ಶ್ರೀಯುತ KS ರಮೇಶ್ ನಮ್ಮ ಜೊತೆ ಇದ್ದಾರೆ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಸಂಪೂರ್ಣ ಸ್ವಾಗತ. ರಮೇಶ್ ಅವರೇ, ಪ್ರಮುಖವಾಗಿ ಒಂದು ಕಡೆ ಸಹಕಾರಿ ಕ್ಷೇತ್ರ, ಹಾಗೆ ಇನ್ನೊಂದು ಕಡೆ ರಾಜಕೀಯ ಕ್ಷೇತ್ರ. ಹೇಗನ್ಸುತ್ತೆ ಒಂದು ಬಾರಿ ನಿಮ್ಮ ಹಿಂದಿನ ದಿನಗಳನ್ನ ಒಂದು ನಿಮಿಷದಲ್ಲಿ ಮೆಲುಕು ಹಾಕಿದ್ದಾರೆ ಹೇಗನ್ಸುತ್ತೆ? ಸಹಕಾರ ಕ್ಷೇತ್ರ ರಾಜಕಾರಣಕ್ಕೆ ಒಳ್ಳೆ ಕ್ಷೇತ್ರ. ಸಹಕಾರ ಕ್ಷೇತ್ರದಲ್ಲಿ ಯಾರು ಸರ್ವಿಸ್ ಮಾಡ್ಯಾರೋ ಅವ್ರು ಎಲ್ಲರೂ ಇವತ್ತಿನ ದಿನದಲ್ಲಿ ಒಳ್ಳೊಳ್ಳೆ ಹುದ್ದೆಗೆ ಹೋಗಿದಂತ ನಾವು ಸಹಜ ನೋಡಿ. ಇವತ್ತು ಮೇಲ್ಮಟ್ಟದ ಒಬ್ಬ ಮಿನಿಸ್ಟರ್ ಆದಂಥ ಯಾರೇ ಇದ್ದರೂ ಇವತ್ತಿನ ದಿನ ಸಹಕಾರ ಕ್ಷೇತ್ರದಿಂದ ಹೋದರು ನನ್ನ ಅನುಭವ. ಅದೇ ರೀತಿಯಲ್ಲೂ ನಾವು ಸಹಕಾರ ಕ್ಷೇತ್ರದಲ್ಲಿ ನಮ್ಗೆ ಒಳ್ಳೆಯ ಅನುಭವ ಆಗಿದೆ. ಆದ್ದರಿಂದ ಸಹಕಾರ ಕ್ಷೇತ್ರ ಒಳ್ಳೆಯ ಕ್ಷೇತ್ರ, ಜನರಿಗೆ ಸರ್ವಿಸ್ ಮಾಡೋಕ್ಕೆ ಒಳ್ಳೆಯ ಕ್ಷೇತ್ರ. ಬೇರೆ ಏನೇ ಚುನಾಯಿತ ಪ್ರತಿನಿಧಿಗಳಾಗಿ ನಾವು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಆಗ್ಬೋದು, ಅದಕ್ಕಿಂತ ಒಳ್ಳೆಯ ಕ್ಷೇತ್ರ ಸಹಕಾರ ಕ್ಷೇತ್ರ ಅಂತ ಇಷ್ಟ. ರಮೇಶ್ ಅವರೇ, DCC ಬ್ಯಾಂಕ್ನ ನಿರ್ದೇಶಕರಾಗಿ ನಂತರ ಪ್ರಭಾರಿ ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿ 6 ತಿಂಗಳ ಕಾಲ ಸೇವೆ ಸಲ್ಲಿಸಿರುವಂಥದ್ದು. ಈ ಒಂದು ಪ್ರಭಾರಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನೀವು ಮಾಡಿರುವಂಥ ಕೊಡುಗೆ ಏನು? ನಾವು ಮಾಡಿರುವಂಥ ಕೊಡುಗೆ ಎಲ್ಲೇ ಯಾರೇ ಒಂದು ಈಗ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ತಗೊಂಡು ಆ ಕೆಲಸದಲ್ಲಿ ನಾವು ಯಾರ ಹತ್ರನೂ ಏನೇ ಒಂದು ಬ್ಯಾಸ ಪಡೋಕ್ಕೆ ತಗೋದು. ಮತ್ತು ಈಗ DC ಬ್ಯಾಂಕಲ್ಲಿ ಏನು ಅವರಿಗೆ ಇಷ್ಟು ಅನುಪಾತದಲ್ಲಿ ಅವರಿಗೇನು ಪರ್ಸೆಂಟಲ್ಲಿ ನಾವು ಅವರಿಗೆ ಅನುದಾನ ಕೊಡಬೇಕಿತ್ತು ಎಂಪ್ಲಾಯ್ಸಿಗೆ, ಅದನ್ನು ಎಲ್ಲರಿಗೂ ಉತ್ತೀರ್ಣವಾಗಿ ಕೊಟ್ಟಿದ್ದೀನಿ. ಅದು ನಾನು ಯಾರೇ 1% ಯಾರ ಆಸೆ ಪಟ್ಟಿಲ್ಲ ಅಂತ ಹೇಳಿ. ಪ್ರಮುಖವಾಗಿ ನೀವು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಮೆಣಸೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ 5 ವರ್ಷ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥದ್ದು. ಈ ಒಂದು ಒಟ್ಟಾರೆ 15 ವರ್ಷಗಳೇನು ಸಹಕಾರಿ ಕ್ಷೇತ್ರ ಮೆಣಸೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನೀವು ಮಾಡಿರುವಂಥ ಸಾಧನೆ. ನಾನು ಇದೇ ಮೆಣಸೆಯ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾದ ನಂತರ ಆ ಸೊಸೈಟಿ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ನೀವು ಅಲ್ಲಿ ಕಡತ ತೆಗೆದು ಗೊತ್ತಾಗ್ತದೆ. ನಾನು ಅಧ್ಯಕ್ಷನಾದ ನಂತರ ಶೃಂಗೇರಿ ಕ್ಷೇತ್ರದಲ್ಲೇ ಉನ್ನತ ಸೊಸೈಟಿಯನ್ನು ಹೆಗ್ಗಳಿಕೆ ಪಾತ್ರ ಆಗಿತ್ತು. ಇವತ್ತು ದಾಖಲೆ ತೆಗೆದು ನಾನು ಇದ್ದಷ್ಟೇನು ಅವಾರ್ಡ್ ತಂದೆ ಆ ಸೊಸೈಟಿ. ಮತ್ತು ನಾನು ಅಲ್ಲಾದ ನಂತರ ಫಸ್ಟ್ ಏನಾರು ರೈತರಿಗೆ ಹೊಸ ದಾಖಲೆ ರೂಪದಲ್ಲಿ ಸಾಲ ಕೊಡುವಂಥ ಸೃಷ್ಟಿ ಮಾಡಿ ಶೃಂಗೇರಿ ಕ್ಷೇತ್ರ ಫಸ್ಟ್ ನಾನು ಇವತ್ತು ಏನಿರ್ಬೋದು ವೆಹಿಕಲ್ ಸಾಲ ಕೊಡುವಂಥ ಕಾರ್ಯಕ್ರಮ ಫಸ್ಟ್ ಹಾಕಿದ್ದೆ. ಮತ್ತು ಏನಾದ್ರು 25,000 ತನಕ ಸಾಮಾನ್ಯ ರೈತರು ಏನೋ ದಾಖಲೆ ರೀತಿ ಕೊಡುವಂಥ ಕಾರ್ಯಕ್ರಮ ಮಾಡಿದೆ ಫಿಕ್ಸೆಡ್. ಅದರಲ್ಲಿ ಸೊಸೈಟಿ ಉತ್ತಮ ಸ್ಥಾನಕ್ಕೆ ತಗೊಂಡೋಗುವಂಥ ಹೆಗ್ಗಳಿಕೆ ನಮಗಿದೆ ಅಂತ ಹೇಳಿ ಇಷ್ಟ. ಪ್ರಮುಖವಾಗಿ ನೀವು ಗ್ರಾಮ ಪಂಚಾಯತಿ ಮೊದಲ ಬಾರಿ ಚುನಾವಣಾ ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಮೆಣಸೆ ಗ್ರಾಮ ಪಂಚಾಯತಿ ನೀವು ಸದಸ್ಯರಾಗಿರುವಂಥದ್ದು. ಈ ಒಂದು ಮೆಣಸೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆ ಸಂದರ್ಭದಲ್ಲಾಗಿರ್ಬೋದು ನಿಮ್ಮ ಒಂದು ಮೆಣಸೆ ಗ್ರಾಮ ಪಂಚಾಯತಿ ನಿಮ್ಮ ಕೊಡುಗೆ ಏನು? ನಾನು ಮೆಣಸೆ ಪಂಚಾಯತಿಯ ಸದಸ್ಯನಾದ ಸಂದರ್ಭದಲ್ಲಿ ಅವತ್ತಿನ ದಿನ ಮನೆ ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಮನೆ ಕೊಡೋಕ್ಕೆ ದಾಖಲಾತಿ ರೀತಿ ಕೊಡೋಕ್ಕೆ ಅವಕಾಶಗಳಿಲ್ಲ. ಅಣ್ಣ ತಮ್ಮ ಇಬ್ಬರು ಇದ್ದಂಥ ಸಂದರ್ಭದಲ್ಲಿ ಯಾರಿಗೂ ಕೊಡೋಕ್ಕೆ ಅವಕಾಶಗಳು ಇರಲಿಲ್ಲ. ನಾನು ಅದಕ್ಕೆ ನಾನು ನಮ್ಮ ಮೆಂಬರ್ಗಳು ಬರೀ ಇಬ್ಬರೇ ಇತ್ತು. ಆ ಕಡೆ ಆ ಭಾಗದ JDS ಇಂದ ಇಬ್ಬರು ಮಾತ್ರ ಆಯ್ಕೆ ಆಗಲಿ. ಅದು ನಾನೇನೊಂದು ವಿಷಯ ತಗೊಂಡು ವಿಶ್ವಾಸ ತಗೊಂಡು ಹೇಳಿದೆ ಅಂದರೆ, ನೋಡಿರಿ ನಾವು ಇವತ್ತು ಬಂದು ಮನೆಗೆ ವಾಪಸ್ ಕಳಿಸೋದು ಕಷ್ಟ ಆಗ್ತದೆ. ನೀವು ಅದರಲ್ಲೇ ಈಗ ಕಾನೂನುಗಳು ಇಲಾಖೆ ಅಧಿಕಾರಿಗಳ ತಪ್ಪು ಇರ್ಬೋದು, ನಮ್ಮ ರಾಜಕಾರಣಿಗಳ ತಪ್ಪು ಇರ್ಬೋದು, ಮೇಲ್ಮಟ್ಟದವರು, ನಾವು ಅವರಿಗೊಂದು ದಾರಿ ತೋರಿಸ್ಬೇಕಾಗ್ತದೆ ಅಂತ ಒಂದು ನಿರ್ಣಯ ತಗೊಂಡು ಹೇಳಿದೆ. ಅವತ್ತಿಂದ ಹೇಳಿದಂಥ ಸಂದರ್ಭದಲ್ಲಿ ಒಬ್ಬರು ಮನೆಯಲ್ಲಿ 3 ಗುಂಟೆ ಶಾಂಕ್ಷನ್ ಅವಾಗಲೇ ಇತ್ತು. 2 ಗುಂಟೆ ಶಾಂಕ್ಷನ್ ಮನೆಯಲ್ಲಿ ಕೊಟ್ಟು ನೀವು ನೋಡಿರ್ಬೋದು ಹಿಂದೆ ಸೈಟ್ ಮಾಡಿ ಅಣ್ಣ ತಮ್ಮದನ್ನು ಡಿವೈಡ್ ಮಾಡಿ ಎಲ್ಲರಿಗೂ ಮನೆ ಕೊಟ್ಟು ಸೇವೆ ಮಾಡಿ. ಪ್ರಮುಖವಾಗಿ ನೀವು JDSನಲ್ಲಿದ್ದ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಹೇಳ್ತೀರಾ, ಒಂದು ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಒಂದು ಬಾರಿ ಜಿದ್ದಾಜಿದ್ದ ಪೈಪೋಟಿ ಏರ್ಪಟ್ಟು ಕೊನೆಗೆ ನೀವು ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು. ಆ ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು, ಗೆದ್ದ ಸಂದರ್ಭದಲ್ಲಿ ನೀವು ಮಾಡಿರುವಂಥ ಕೊಡುಗೆ? ನಾನು ತಾಲೂಕು ಪಂಚಾಯತಿಲಿ
ಇಡೀ ಶೃಂಗೇರಿ ಕ್ಷೇತ್ರದಲ್ಲಿ JDS ಇಂದ ಗೆದ್ದಂಥ ಅಭ್ಯರ್ಥಿ ನಾನೊಬ್ಬನೇ, ಪಾರ್ಟಿ ಸಿಂಬಲ್. ಆವತ್ತಿನ ದಿನದಲ್ಲಿ ನಾನು ಒಬ್ಬನೇ ಆ ಭಾಗದಲ್ಲಿ ಒಳಗಡೆ ಹೋದ ಸಂದರ್ಭದಲ್ಲಿ ನನ್ನದೇ ಆಗಿದೆ ಸರ್ವಿಸ್ಗಳು. ಇವತ್ತು ರೋಡ್ ಆಗಿರ್ಬೋದು, ಇವತ್ತು ಎಲ್ಲೇ ನಾನು ಮಾಡಿದ ಕೆಲಸಗಳು, ಇವತ್ತು ಒಂದು ರೋಡ್ ಜಖಂ ಬಂದಿದ್ದರೆ ನಾನು ರಾಜಕೀಯದಿಂದ ನಿಂತಿದ್ದೆ. ನಾನು ಬಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಕಾಂಕ್ರೀಟ್ ರೋಡ್ ನಾನೇ ನಿಂತು ಮಾಡಿಸಿದ್ದೆ. ಮತ್ತು ಇವತ್ತು ದಿನ ನಾನು ತಾಲೂಕು ಪಂಚಾಯತ್ ಸದಸ್ಯರ ಸಂದರ್ಭದಲ್ಲಿ ಮೆಣಸೆ ಭಾಗದಲ್ಲಿ ಭಾಳ ಜನ ಮನೆ ಇದೆ. 3 ಬಾಣ ಸರ್ವೆ ನಂಬರ್ 1ರಲ್ಲಿ ನನ್ನ ನೇತೃತ್ವದಲ್ಲೇ ನಾನು 20 ಜನ ಕೂಲಿ ಕಾರ್ಮಿಕರಿಗೆ ಪೂರೈಕೆ ಜಾಗ ವ್ಯವಸ್ಥೆ ಮಾಡಿದೆ. ಹೋರಾಟವನ್ನು ಮಾಡಿದೆ. ಫಾರೆಸ್ಟ್ನವರು ಮರ ಕಡಿಲ್ಲ ಅಂತ ಹೇಳಿದ್ರು. ಆಲ್ರೆಡಿ ಸೋಷಿಯಲ್ ಫಾರೆಸ್ಟ್ನವರು ಅಕ್ಕೇಸಿ ಗಿಡ ಹಾಕಿದ್ರು. ಅವ್ರು ಇಷ್ಟು ವರ್ಷ ಅವರ ಕರ್ತವ್ಯ ಮಾಡ್ಕೊಂಡು ಕಾನೂನು ಹೇಳ್ತಾರೆ. ಕಾನೂನು ಪ್ರಕಾರ ಕರ್ತ ತಡೆಯನ್ನು ತಾಲೂಕು ಪಂಚಾಯತ್ ಗೊತ್ತಿದ್ದೇನೆ ಎಲ್ಲ ಟೈಮ್. ನೀವು ಯಾಕೆ ಇಲ್ಲ ಮಾಡ್ತಿಲ್ಲ? 101ನೇ ಸರ್ವೆ ನಂಬರ್ ಆಲ್ರೆಡಿ ಸಾರ್ವಜನಿಕರಿಗೆ ಅಂತ ಈಗ ಮನೆ ಕಟ್ಟೋರಿಗೆ ಮನೆಗಂತ ಗ್ರಾಮ ಪಂಚಾಯತಿಗೆ 1 ಎಕರೆ ಸ್ಯಾಂಕ್ಷನ್ ಇದೆ. ನೀವು ಬಿಟ್ಕೊಡ್ಬೇಕಂದ್ರೆ ಬಿಟ್ಕೊಡ್ಲಿಲ್ಲ. ನಾವು ಕಾನೂನು ರೀತಿ ಭಾಳ ಹೋರಾಟ ಮಾಡ್ತೀವಿ. ಫಸ್ಟ್ ಕಾನೂನು ರೀತಿಯಲ್ಲೇ ಕೊಡೋಣ. ಆದರೆ ಅಧಿಕಾರಿಗಳು ಕಾನೂನು ರೀತಿ ಬರಲಿಲ್ಲ. ಆವಾಗ ಚಾಲೆಂಜ್ ತಗೊಂಡು ನಾನು 25 ಜನ ಕೂರಿಸಿದ್ದೆ. ಇವತ್ತು ಎಲ್ಲರೂ ಆಫೀಸ್ದಾಗ ಕೂತಿದ್ದಾರೆ. ಒಂದನೇ ಸರ್ವೆ ಮತ್ತೊಂದು ಇನ್ನೊಂದನೇ ಸರ್ವೆ ನಂಬರಲ್ಲಿ 30 ಜನ ಕೂರಿಸಿದ್ದೆ. ನಿಂತೀನಿ ಅವತ್ತಿನ ಎಲ್ಲದೇ ಜನಗುಡಿದ್ರೆ ಅದು ನೀವು ಆ ಭಾಗ ಕೇಳಿದೆಲ್ಲ ಸಿಗ್ತಾಗ ಕೇಳ್ಬೋದು. ಅವ್ರೇನಾದ್ರು ನಾನು ಅದರಲ್ಲಿ ಭಾಗವಾಗಿಲ್ಲ ಅಂದರೆ ಅದು ನಾನು ಯಾವತ್ತೂ ಅದಕ್ಕೆ ಬದ್ಧರಾಗಿದ್ದೀನಿ, ವಿರುದ್ಧ ಬದ್ಧವಾಗಿದ್ದೀನಿ. ದಾಖಲೆ ಸಮೇತ ಕೊಡ್ತೀನಿ, ದಾಖಲೆ ಸಮೇತ ಮಾಡ್ತೀನಿ ಆ ಕೆಲಸ. ಆದರೆ ಅವರಿಗೆ ಮನೆ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನಾನು ತಾಲೂಕು ಪಂಚಾಯತ್ ವತಿಯಿಂದ ನೀರು ಕೊಟ್ಟಿನವರಿಗೆ ವಿದ್ಯುತ್ ಕೊಡಿಸಿದ್ದೀನಿ. ಒಂದು ಬದಿ ಕೊಡಿಸೋಷ್ಟಕ್ಕೆ ನನ್ನ ವೈದ್ಯ ಮುಗಿತ್ತು, ದುಡ್ಡಿಸಿದಾಗಲ್ಲ ಎಲ್ಲ ಬದಿಗೂ ತಾಲೂಕು ಪಂಚಾಯತಿ ಗ್ರಾಂಟ್ ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂದ್ರೆ ನಾನು ಅವರಿಗೆ ನೀರು ಕೊಡ್ತೀನಿ. ರಮೇಶ್ ಅವರೇ, ಪ್ರಮುಖವಾಗಿ ನೀವು TAPCMSನಲ್ಲಿ ನಿರ್ದೇಶಕರಾಗಿರುವಂಥದ್ದು, 2 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಪ್ರಸ್ತುತ ಕೂಡ ನಿರ್ದೇಶಕರಾಗಿರುವಂಥದ್ದು. ಹೇಗಿದೆ ಒಂದು TAPCMSನ ನಿರ್ದೇಶಕರಾಗಿ ಹೇಗೆ ಅನ್ಸುತ್ತೆ ಒಂದು ದಿನಗಳನ್ನು ನಡೆಯುತ್ತದೆ? ಈಗ ಸಹಕಾರಿ ಸಂಘದಲ್ಲಿ ಸಹಜ ರಾಜಕಾರಣ ವಿರೋಧ ಪರ ನಡೆಯುತ್ತೆ. ಫಸ್ಟ್ ಬಹುಶಃ ರಮೇಶ್ ಅವರು ಯಾವುದೇ ಸಹಕಾರಿ ಕ್ಷೇತ್ರವನ್ನು ಬಿಟ್ಟಿಲ್ಲ ಅಂತ. ಪ್ರಾಥಮಿಕ ಪಕ್ಷಪಾತಿನ ಸಹಕಾರ ಸಂಘ ಆಯಿತು, TAPCMS ಆಯಿತು, DCC ಬ್ಯಾಂಕ್ ಆಯಿತು, APMC ಆಯಿತು, ಯಾವುದು ಉಳಿದಿದೆ ಅಂತ ನನಗೆ ತಿಳಿದಂಗೆ ಕೋಆಪರೇಟಿವ್ ಇದರಲ್ಲಿ ಮಟ್ಟಿಗೆ ಜಿಲ್ಲಾ ಮಟ್ಟ ತನಕ ಯಾರು ಉಳಿಯಿಲ್ಲ, ಎಲ್ಲ ಮುಂದಿದೆ. ಇನ್ನು ರಾಜ್ಯ ಮಟ್ಟಕ್ಕೆ ಹೋಗುವ ಏನಾದ್ರು ಯೋಚನೆ ಇದೆಯಾ? ಜಿಲ್ಲಾ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ರಾಜ್ಯ ಮಟ್ಟಕ್ಕೆ ಏನಾರು ಹೋಗುವ ಒಂದು ಮುಂದೆ ಈಗ ನಾನು ಪಾರ್ಟಿ ಒಳಗಿದ್ದೀನಿ. ಪಾರ್ಟಿ ನಿಶ್ಚಿತ ಅದು ಬದಲಾಗಿತ್ತು. ಅದರಲ್ಲಿ TAPCMSನ ನಿರ್ದೇಶಕರಾಗಿ 2 ಅವಧಿಯ ಒಂದು ದಿನಗಳನ್ನು ನಡೆಯುತ್ತದೆ. ಈಗ ಹಿಂದಿನ ಸಂದರ್ಭದಲ್ಲಿ ನಾವು BJP ಮತ್ತು ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ಒಂದು ಚುನಾವಣೆ ಮಾಡೋದು. ಅಲ್ಲಿ ಯಾಕಂದರೆ 250 ಓಟು BJP, 280 ಓಟು ಬರೀ ಕಾಂಗ್ರೆಸ್ಸು JDS ಕೊಟ್ಟಿತ್ತು. ಒಟ್ಟಲ್ಲಿ ಗೊತ್ತಿದೆ ಯಾರೊಬ್ಬರಾದರೆ ಅವ್ರ ಕೋರ್ಡಿನಲ್ಲಿ ಇರುವಂಥದ್ದು ವ್ಯತ್ಯಾಸ. BJPದು 1400 ಸೀಟರ್ ಓಟಿತ್ತು. ಅವ್ರ ಕೋರ್ಡಿನಲ್ಲಿ ಓಟಿದೆ. ಅಂಥ ಸಂದರ್ಭದಲ್ಲಿ ಚುನಾವಣೆ ಮಾಡಬೇಕಂತ ನಮ್ಮ ಧರ್ಮೇಗೌಡರು ಇದೆಲ್ಲ ಬಂದ್ಕೊಂಡು ರಾಜೇಗೌಡರೆಲ್ಲ ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ನಾನು ಚುನಾವಣೆ ಮಾಡಲ್ಲ, ನಿಲ್ಲಲ್ಲ ಟಿಪಿಎಂಸಿಗೆ. ನಾನು ಆಲ್ರೆಡಿ ಎಲ್ಲ ಬೇರೆ ಕೋಪರೇಟಿವ್ ಬೇರೆ ನಿಲ್ಲಿ ಅಂದರೆ ಲಾಸ್ಟಿಗೆ ಎಲ್ಲ ತೀರ್ಮಾನ ಮಾಡಿ ನೀನೇ ಪ್ರೆಸಿಡೆಂಟ್ ಆಗಪ್ಪ, ನಿನ್ನ ನೇತೃತ್ವ ಚುನಾವಣೆ ಮಾಡಿ ಅಂತ ನಾನು ಅವಕಾಶ ಕೊಟ್ಟೆ. ಸರಿ, ನಿಮ್ಮ ಪಾರ್ಟಿ ಡಿಸಿಷನ್ ಆಲ್ರೆಡಿ ಎಲ್ಲ ಹೇಳಿದಾಗ ನೋಡೋಣ, ಚುನಾವಣೆ ಸಹಜ ಅಲ್ಲ, ಸೋಲು ಈ ಥರ ಎಲ್ಲ ಗೆಲ್ಲಕ್ಕಾಗಲ್ಲ, ಈ ಥರ ಎಲ್ಲ ಸೋಲಕ್ಕಾಗಲ್ಲ ಅಂತ ಒಂದು ಟೀಮ್ ಮಾಡೋದು. JDSಗೆ 4 ಸೀಟು ಇವರೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಮಾಡೋದು. ಚುನಾವಣೆಗೆ ಹೋದು. ಚುನಾವಣೆ ನಡೀತೆ, ಚೆನ್ನಾಗೇ ನಡೀತೆ. ಅದರಲ್ಲೇ ಕಡಿಮೆ ಮಾಡಿಲ್ಲ ಚುನಾವಣೆ ಅಂತಂದರೆ 6 ಸೀಟ್ ಗೆದ್ದೆ ನಾವು. ನನ್ನ ಟೀಮ್ 6 ಸೀಟ್ ಗೆದ್ದಿತ್ತು, ನವೀನ್ ಟೀಮ್ 6 ಸೀಟ್ ಗೆದ್ದೆ. ಇನ್ನು ಆಲ್ರೆಡಿ ಆ AR ಓಟ್ ಒಂದು ಬರಬೇಕಿತ್ತು. AR ಓಟ್ ಡಿಸೈಡಿಂಗ್ ಓಟಿಂಗ್. ಆದರೆ ಚುನಾವಣೆ ನನಗೆ ಅವ್ರಿಗೆ ನವೀನ 1 ಓಟಿಗೆ ಗೆದ್ದ. ಆಲ್ರೆಡಿ ARಗೆ ದುಡ್ಡು ಕೊಟ್ಟು ಅದೆಲ್ಲ ಆಯ್ತು. ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಅದರಲ್ಲಿ ನಾವು ಅವತ್ತಿನ ಪ್ರೆಸಿಡೆಂಟ್ಗಿರಲ್ಲಿ ಸೋಲಾಯಿತು. ಅದರಲ್ಲಿ ಬೇಜಾರೆ. ಯಾಕಂದರೆ ಅಂಥ ಸ್ಥಾನದಲ್ಲೂ ಅಷ್ಟು ಓಟಿರೋ ಜನ ಆಯಿತು. ಜನ ಮಾತ್ರ ನಮ್ಮದೇನು ಬಿಟ್ಟಿಲ್ಲ. ಓದಾಸಾಗಿ ಸ್ವಲ್ಪ ಇದಾಗಿತ್ತು, ಸಮಸ್ಯೆ ಆಯಿತು. 1 ಓಟನ್ನು ನಾವು ಸೋತಿದ್ದೆ. ಇದರ ಮೇಲೆ ಅಲ್ಲಿಗೆ TAPCMS 2ನೇ ಅವಧಿಗೆ ಆಲ್ರೆಡಿ ನಾವು BJP ಯಾರು ಎಲ್ಲ ಚುನಾವಣೆ ನಡೀಲಿ, ನಾವು ಚುನಾವಣೆ ಹೋಗ್ಬೇಕಂತ ಇತ್ತು. ಅಷ್ಟೇ ಹೊಂದಾಣಿಕೆ ಮಾಡುವಂತಾಯಿತು. ಹೊಂದಾಣಿಕೆ ಪ್ರಕಾರ BJPಗೆ 8 ಸೀಟು ಮತ್ತು ಕಾಂಗ್ರೆಸ್ಸಿಗೆ 5 ಸೀಟ್ ಅಂತ ಹೊಂದಾಣಿಕೆ ಹಾಕೊಂಡು ಮಾಡ್ತೀವಿ.
ನವೀನರ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಪಾರ್ಟಿ ಡಿಸಿಷನ್ ಆಗಿದೆ. 3 ವರ್ಷ ಅವರು ಅಧ್ಯಕ್ಷ, 1-2 ವರ್ಷ ನಾವು ಅಧ್ಯಕ್ಷ ಅಂತ ಆಲ್ರೆಡಿ ಇದು ಮುಗಿದುಕೊಳ್ಳಿ. ಅವರೇನೋ ಪಾರ್ಟಿ ಇದ್ರಲ್ಲಿ ಹೇಳಿದ್ದಾರೆ, ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ಅಂತ ಪಾರ್ಟಿಗೆ ಸಂಬಂಧಪಟ್ಟರು. ಹಾಗೆ ಮುಂದಿನ ಸತಿ ಅವಕಾಶ ಆಗೋದು ಅಂತ ನಾನು ಅಂತಾರೆ. ನಂತರ ನೀವೇನು ಸಹಕಾರಿ ಕ್ಷೇತ್ರದ ಬಂದ ಪ್ರಮುಖವಾಗಿ ನೀವು APMC ತೊಡಗಿಸ್ಕೊಳ್ತೀರಾ, APMC ಚುನಾವಣೆಗೆ ನೀವು ಸ್ಪರ್ಧೆಯನ್ನು ಮಾಡ್ತೀರಾ, ನಂತರ ನೀವು ಅಧ್ಯಕ್ಷ ಕೂಡ ಆಗಿರುವಂಥದ್ದು. ಆ ಒಂದು APMCಯಲ್ಲಿ ಗೆದ್ದಿದ್ದು ನೀವಾದರೂ ಕೂಡ ಬೇರೆ ಬೆಂಬಲವನ್ನು ಪಡೆದು ನೀವು ಅಧ್ಯಕ್ಷರಾದ ಸಂದರ್ಭ ನಮ್ಮ ಕಲಿಸಿದ್ದಾರೆ. ಹೇಗೆ ಅನಿಸುತ್ತೆ? ಅದೊಂದು ರಾಜಕೀಯ ಒಂದು ಹುಡುಗಾಟದ ದಿನ ಹೇಳ್ಬೇಕಾದ್ರೆ. ಯಾಕಂದರೆ ಅವತ್ತಿನ ದಿನ ಆ APMCಲಿ ನಾನು ಗೊತ್ತಿಲ್ಲಂದರೆ ನನ್ನ ಹಿಸ್ಟ್ರಿಗೆ ರಾಜಕಾರಣ ಫಸ್ಟು ತಿರುವು ಪಡೆದು ಇಷ್ಟಪಡ್ತೀನಿ. ಯಾಕಂದರೆ ಅವತ್ತಿನ ಏನು ಸದಸ್ಯ ಇದ್ದೀನಿ, ಒಬ್ಬರಿಗಿಂತ ಒಬ್ಬರು ನನಗಿಂತ ಅದು ಅರ್ಹರಾದರೆ ಇದ್ದವು. HOD ಶ್ರೀನಿವಾಸ್ ಇರ್ಬೋದು, ತಲವಾರು ಉಮೇಶ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮತ್ತು ಗೆಂಟು ಸುರೇಂದ್ರಣ್ಣ ಇರ್ಬೋದು, ಮತ್ತು ಶ್ರೀಲಕ್ಷ್ಮಮ್ಮ ಇರ್ಬೋದು, ಹೊಳೆಪಪ್ಪ ಭಾಗದಿಂದ, ಮತ್ತು ಮೀರದಿಂದ ರತ್ನಾಕರ ಇರ್ಬೋದು, ಭಾಗದಿಂದ, ಮತ್ತು ಇಲ್ಲಿ ರಾಜೇಶ್ ಟೌನು ವರ್ತಕ ಸಂಘದ ರಾಜೇಶ್ ಇರ್ಬೋದು, ಎಲ್ಲ ಘಟಾರಗತಿ ಜನಗಳು, ಮತ್ತು ಕೆಂಪಣ್ಣ ಅಂತ ST ಇರ್ಬೋದು, ಇಲ್ಲಿ ಸುಬ್ಬು ಅಂತ SC ಕ್ಯಾಂಡಿಡೇಟ್ ಬಂದಿರ್ಬೋದು, ಮತ್ತು ಗೋಪಾಲ್ ನಾಯ್ಕ, ಇಷ್ಟು ಜನ ನಮ್ಮದೊಂದು ಅಜಿತ್ ನಾಯ್ಕ ಇರ್ಬೋದು, ಕಲ್ಕಟ್ಟೆ 12 ಇಷ್ಟು ಜನ ಇರುವಂಥದ್ದು. ಅದರಲ್ಲಿ ನಾನು ಅವತ್ತಿನ ದಿನ ಗೆದ್ದದ್ದು ಆಲ್ರೆಡಿ ನಾನು ಗೆದ್ದು ಸುರೇಂದ್ರ ಇದ್ದರೆ. ಅಂಥ ಸಂದರ್ಭದಲ್ಲಿ ನಮಗೆ ಎಲ್ಲೊಂದು ಅವಕಾಶ ಸಿಕ್ಕಿದಂದರೆ ಉಪಾಧ್ಯಕ್ಷ ಸ್ಥಾನ ಫಸ್ಟ್ ಸಿಕ್ಕಿರ್ಬೋದು. ಆಮೇಲೆ ಅವರಿಗೆ ಹೊಂದಾಣಿಕೆ ಪ್ರಕಾರ ತಪ್ಪಿದ್ದರಿಂದ ಅವಿಶ್ವಾಸ ನಿರ್ಣಯ ತಗೊಂಡು ಅವತ್ತು ಅಧ್ಯಕ್ಷ ಒಂದು ಒಳ್ಳೆಯ ದಿನ ಅಂತ ಹೇಳಿ. ರಮೇಶ್ ಅವರೇ, ಏನು ಪ್ರಸ್ತುತ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರುವಂಥದ್ದು. ಈ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ನಿಮ್ಮ ಒಂದು ಒಕ್ಕಲಿಗರ ಸಮುದಾಯಕ್ಕೆ ನೀವು ಮಾಡಿರುವಂಥ ಕೊಡುಗೆ? ನಾನು ಆಲ್ರೆಡಿ ಈಗ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಅಲ್ಲಿ 4 ತಿಂಗಳಾಗಿದೆ. ಈಗ ನಾವು ಇವತ್ತು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ನಿಮ್ಗೆ ಗೊತ್ತಿದ್ದಂಗೆ ನಾವು ಆಲ್ರೆಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಲ್ಡಿಂಗು 10 ಕೋಟಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ 85 ರಾಜ್ಯ ಸರ್ಕಾರದಲ್ಲಿ. ಅದು ಮುಂದಿನ 30ಕ್ಕೆ ಡಿಸೆಂಬರ್ 30ಕ್ಕೆ ಉದ್ಘಾಟನೆ ಇದೆ. ಅದು ಜನರಲ್ ಬಾಡಿನೂ ಇದೆ ಆಲ್ರೆಡಿ ನಾನೀಗ ಏನು ಜಿಲ್ಲಾ ಒಕ್ಕಲಿಗರ ಸಂಘ ನಿರ್ದೇಶಕನಾದಮೇಲೆ 188 ಜನಗಳನ್ನ ಇಲ್ಲಿ ಮೆಂಬರ್ಶಿಪ್ ಮಾಡಿಸಿದೆ. ಇಷ್ಟು ವರ್ಷದ ತನಕ ನಿರ್ದೇಶಕರಾದಂಥ ಎಲ್ಲರಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ಇಷ್ಟು ವರ್ಷದಲ್ಲಿ ಆಗಿದ್ದು ಬರೀ ಇದ್ದದ್ದು ನನಗೆ ಗೊತ್ತಿದ್ದಂಗೆ 500 ಚಿತ್ರ ಮೆಂಬರ್ಶಿಪ್ ಆಗಿದೆ. ನಾನು ನಿರ್ದೇಶಕನಾದಮೇಲೆ 186 ಮೆಂಬರ್ಸ್ ಎಲ್ಲರೂ 240 ಎಲ್ಲ ಸ್ಕಾಲರ್ಶಿಪ್ ಬಂದಿದೆ ಆಲ್ರೆಡಿ. ನಾವು ಆ ಕಡೆ ಜಿಲ್ಲಾ ಒಕ್ಕಲಿಗರ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಸ್ಕಾಲರ್ಶಿಪ್ ಬಂದು ನಮ್ಮ ಆಫೀಸಲ್ಲಿ ಇಟ್ಟಿದ್ದೀನಿ ಮತ್ತು ಎಲ್ಲರಿಗೂ ಹೇಳಿದ್ದೀನಿ, ಬಂದು ತಗೊಂಡೋಗಿ ಭರ್ತಿ ಮಾಡಿ 90% ಮೇಲೆ ಅಂದರೆ ಫಸ್ಟ್ PUC ಮತ್ತು SLCಗೆ ಅದನ್ನು ಇವತ್ತು ಸರ್ವಿಸ್ ಮಾಡ್ತೀವಿ. ರಮೇಶ್ ಅವರೇ, ಈಗ ಒತ್ತುವರಿ ತೆರವಿನ ವಿಚಾರ ಭಾರಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿರುವಂಥ ಮಲೆನಾಡು ಭಾಗದಲ್ಲಿ ಈಗ 2 ಪ್ರತಿಭಟನೆಗಳಾಗಿರುವಂಥದ್ದು. ನಿನ್ನೆ ದಿನ ಅಷ್ಟೇನು ಶೃಂಗೇರಿಯಲ್ಲೊಂದು ನಿಮ್ಮ BJP ಪಕ್ಷದ ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಕಾರ್ಯಕರ್ತರು ಇತ್ತು ಬಂದಿರುವಂಥದ್ದು. ಈ ಒಂದು ಪ್ರತಿಭಟನೆಗಳೇನು ಒತ್ತುವರಿ ತೆರವಿನ ವಿಚಾರವಾಗಿ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ? ನೀವೇನು ಇವತ್ತು ಒತ್ತುವರಿ ಅರಣ್ಯ ಮತ್ತು ಕಂದಾಯ ಬಗ್ಗೆ ಮಾತಾಡ್ತಿದ್ದೀವಿ, ಇದನ್ನು ನಾವು ಹಿಂದಿನ ಹೋರಾಟದಲ್ಲೇ ಬಂದಂಥ ವಿಷಯ. ಅದರಲ್ಲಿ ಇವತ್ತು ಹೋರಾಟದಲ್ಲಿ ನಾಳೆ ನಾವು ಯಾವುದೇ ಚುನಾಯಿತ ಪ್ರತಿನಿಧಿಯಾಗಿರ್ಬೋದು, ನಾನು ಒಂದು ಯಾವುದೇ ಆಗ್ಬೋದು ಆಗಲಿ ತೀರ್ಬೋದು, ಅದು ಹೋರಾಟದಲ್ಲಂತೂ ನಾವು ಭಾಗಿ ಯಾವತ್ತಿದ್ದೀವಿ. ಅದರಲ್ಲಿ ರಾಜಿ ಇಲ್ಲ. ರೈತರ ಬಗ್ಗೆ ಮತ್ತು ಕೂಲಿ ಕಾರ್ಮಿಕರು ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ಗೊಂದಲ ಮಾಡಿದೆ. ಇವತ್ತು ರಾಜ್ಯದ ಅರಣ್ಯ ಮಂತ್ರಿಯಾಗಿರ್ಬೋದು ಈಶ್ವರ್ ಖಂಡ್ರೆ ಆಗಿರ್ಬೋದು, ಇಲ್ಲ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಾಗಿರ್ಬೋದು, ಅವರಿಬ್ಬರು ಹೇಳಿಕೆ ಇವತ್ತು ಜನ ನಿಮ್ಮ ಮಧ್ಯಮದಲ್ಲಿ ನೋಡ್ತಿದ್ರು. ಜನ ಯಾವ ಸ್ಥಿತಿಗೆ ಹೋಗ್ಬೋದು ಅನ್ನೋದು ಫಸ್ಟ್ ನಾವು ಯೋಚನೆ ಮಾಡೋದು. ಹೇಳ್ತೇನೆ, ನಿನ್ನೇನು ಇವತ್ತು ಬೆಳಿಗ್ಗೆ ರಾಜ್ಯಗೌಡರನ್ನು ಸ್ಟೇಟ್ಮೆಂಟ್ ನಾನು ಏನೂ ಆಗಲ್ಲ ಅಂತ. ಏನೂ ಆಗಲ್ಲ ಅಂದರೆ ನೀವು ಆದೇಶ ಪ್ರಕಾರ ಹೇಳಿ, ಪ್ರೆಸ್ನಲ್ಲಿ ಹೇಳ್ಬೇಡಿ, ಲಿಖಿತ ರೂಪದಲ್ಲಿ ಕೊಡಿ. ನೀವು ಆಲ್ರೆಡಿ ನೀವು ನೋಡಿರ್ಬೋದು, ಇವರು ರೈತರೆಲ್ಲ ಸೇರಿ ಪಕ್ಕದಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ.
ಪಾಪ ಸ್ಟ್ರೈಕ್ ಮಾಡಿ ಮರದಿನ DF ನೋಟಿಸ್ ಬರ್ತದೆ ಅರಣ್ಯ ಸಚಿವರಿಂದ. ಅದಾಗಿ ಮತ್ತೆ 3ನೇ ತಾರೀಕು ಇಲ್ಲ ನಿಮ್ಮ ಸೂಕ್ಷ್ಮ ಕ್ರಮ ತಗೊಂಡು ಅಧಿಕಾರಿ ಮೇಲೆ ನೋಟಿಸ್ ಬರ್ತದೆ. ಅದನ್ನು ಫಸ್ಟ್ ತಡೆ ಮಾಡಿ, ಆಮೇಲೆ ಮುಂದಿನ ಮಾತಾಡಿ, ಅವ ನೀವು ನೆಕ್ಸ್ಟ್. ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಜನ ಶಾಸಕರು ಗೆದ್ದಿದ್ದಾರೆ. 5 ಜನ ಶಾಸಕರು ಗೆದ್ದು ಇವ್ರು ಏನು ಮಾಡ್ತಿದ್ದಾರೆ? ಇವ್ರಿಗೆ ಬೆಲೆನೇ ಇಲ್ವಾ ವಿಧಾನಸೌಧದೊಳಗೆ? ಇವ್ರನ್ನ ಕಾಂಗ್ರೆಸ್ ಪಾರ್ಟಿ ಕೇಳೋದೇ ಇಲ್ವಾ? ಅದು ಫಸ್ಟ್ ಅವ್ರು ಹೇಳ್ಬೇಕಾಗ್ತದೆ. ಇವತ್ತು 5 ಜನ ಇವರೊಂದು ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂತ್ಕೊಂಡು ಇಲ್ಲ ನಾ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ನೋಡೋಣ ಇವ್ರ ಸದಸ್ಯರು ಬೇಡ ಅಂತ ಅವ್ರಿಗೆ ಮುಂಚೆ ಕಂಡ್ರೆ ಕಾಂಗ್ರೆಸ್ ಪಾರ್ಟಿಗೆ ಬೇಡ ಅಂತ ಅವ್ರನ್ನ ವಿರೋಧ ಮಾಡಿದ್ರೆ ಮಾಡಲಿ ನೋಡೋಣ. ಇಲ್ಲ ರಾಜೇಶ್ ವಾಪಸ್ ರಿಪೀಟೆಡ್ ಆಗ್ತದೆ ಹೇಳಿದ್ರೆ ಮೊನ್ನೆ ಕೊಟ್ಟರಲ್ಲ, ನನ್ನ ವಿಧಾನಸಭೆ ಸದಸ್ಯತ್ವ ಹೋದ್ರೂ ಪರವಾಗಿಲ್ಲ, ನಾ ರಾಜೀನಾಮೆ ಕೊಡಬೇಕಾದ್ರೆ ರೆಡಿ ಇದ್ದೀನಿ, ನನ್ನ ತೆಗಿರಿ, ನಾನು ಜನ್ಮ ಮಧ್ಯಾಹ್ನ ಇರ್ತೀವಿ ಅಂತ ಕೊಟ್ಟರಲ್ಲ. ಆ ಥರ ಕೊಡ್ಲಿ ಇವರು ಸ್ಟೇಟ್ಮೆಂಟ್. ಯಾಕೆ ಸರಿ ಆಗಲ್ಲ? ನಿಮ್ಮ ಪ್ರಕಾರ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಈ ಸಮಸ್ಯೆಗಳು ಬಗೆಹರಿಯುತ್ತೆ ಆಗ್ತಾನ? ಹೌದು, ಇವರು ಸ್ಟೇಟ್ಮೆಂಟ್ಗಳು ಸಮಸ್ಯೆಗಳು ಕೊಟ್ಟರೆ ಬಗೆಹರಿಯುತ್ತಾ? ಲಿಖಿತ ರೂಪದಲ್ಲಿ ಆದೇಶ ಮಾಡ್ತಾರೆ ಬಗೆಹರಿಯುತ್ತಾ? ಫಸ್ಟು ಅವರೆಲ್ಲ ಅಧಿಕಾರಿಗಳಿಗೆ, ಅವರ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ಮತ್ತೆ ಕ್ಯಾಬಿನೆಟ್ಗೆ ಫಸ್ಟ್ ಇವರು ಕೊಡಲಿಲ್ಲ, ಇದು ಮಾಡಲಿ, ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟು ಹೇಳಿ ಇಲ್ಲ ನಾವು ಕೊಡ್ತೀವಿ, ಅವ್ರು ಸರಿಯಾದ ಆಗ್ತಾರಲ್ಲ. ಇಲ್ಲ ಸರಿಯಾದ ನಮಗೆ ಹೋರಾಟ ಬರಲಿ, ರಾಜೀನಾಮೆ ಕೊಟ್ಟು. ಇವರು ಬೇಡಂತ ಆಗಿದ್ದಾರೆ ಅವರಿಗೆ. ಕಾಂಗ್ರೆಸ್ MLA ಬೇಡ ಅಂತ ಆದ್ಮೇಲೆ ಹೋರಾಟಲ್ಲಿ ಇರಬೇಕು. ಅವ್ರನ್ನ ನಾವು ರೈತರು ಒಟ್ಟಾಗಿ ಇನಾಮಸ್ ಮತ್ತೆ ಕೇಸ್ ಕಳಿಸ್ತೀವಿ, ಅವ್ರನ್ನ ಕೇಸ್ ನಮಗೆ ಹೋರಾಟ ನಿಲ್ಲಿ. ಅವರು ರಮೇಶ್ ಅವರು, ಪ್ರಮುಖವಾಗಿ ನೀನು 2-3 ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುವ ಸಾಧ್ಯತೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇರುವಂಥದ್ದು. ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಕಾಂಕ್ಷೆ ಈ ಬಾರಿ ರಮೇಶ್ ಅವರಿಗೆ ಇದೆಯಾ ಇಲ್ವಾ? ಸ್ಪರ್ಧೆ ಮಾಡುವ ಆಕಾಂಕ್ಷೆ ಇದೆ. ಆಲ್ರೆಡಿ ಪಾರ್ಟಿ ಏನು ವಿಷಯ ಅಂತ ನಾವು ಬರ್ತದೆ. BJP ಪಾರ್ಟಿ ನಾನು ಇವತ್ತು ಗುರುತಿಸುವುದರಿಂದ BJP ನಮ್ಮ ಮುಖಂಡರುಗಳು ಏನು ತೀರ್ಮಾನಕ್ಕೆ ನಾವು ಬದಲಾಗಿ ಅಂತ ಹೇಳಿ ಇಷ್ಟ. ರಮೇಶ್ ಅವರೇ, ಕೊನೆಯದಾಗಿ ನಿಮ್ಮೊಂದು ಈ ಸುದೀರ್ಘವಾದ ರಾಜಕೀಯ ಜೀವನ, ಸಹಕಾರಿ ಕ್ಷೇತ್ರ, ಹಾಗೆ ಇರುವ ಒತ್ತುವರಿದಿರುವ ವಿಚಾರ, ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರ? ನಮಗೆ ಇವತ್ತು ಕೂಲಿ ಕಾರ್ಮಿಕರಿಗೆ ಇವತ್ತು ಎಷ್ಟೋ ಜನರಿಗೆ ಮನೆ ಕೊಡೋಕ್ಕಾಗ್ತಿಲ್ಲ. ಅವರಿಗೆ ಫಸ್ಟಾಗಿ ಈ ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಇಬ್ಬರು ಸೇರಿ ಅವರಿಗೆ ಫಸ್ಟಾಗಿ ಒಂದೊಂದು ಪಂಚಾಯತಿಗೆ ಕನಿಷ್ಠ ಪಕ್ಷ 5-5 ಎಕರೆ ಜಾಗವನ್ನು ಮೀಸಲಾಗಿದೆ ಕೂಲಿ ಕಾರ್ಮಿಕರಿಗೆ ಮತ್ತು ಮನೆಯಿಂದ ಮನೆ ಕಟ್ಟ. ಅದರ ನಂತರ ನಮ್ಮದು ಏನು 50, 53, 93 ಏನು ನಾವೆಲ್ಲ ಅರ್ಜಿ ಸಲ್ಲಿಸಿವ ಅವರಿಗೆ ಬಿಟ್ಟು ಜಾಗ ಸರ್ವೆ ಮಾಡಿ ಬಿಟ್ಟು ಮತ್ತೊಂದು ಜಾಗ ಅರಣ್ಯ ಮಾಡಲಿ. ಅರಣ್ಯ ಮಾಡೋ ಬಗ್ಗೆ ನಮ್ಗೆ ವಿರೋಧ ಇಲ್ಲ, ಪರಿಸರ ಬೇಕು. ಮತ್ತು ಯಾವುದೋ ಬೇಲಿ ಹಾಕಿಂದ ಕೇಳೋದು, ರಾಜಕೀಯ ದುರುದ್ದೇಶ ಮಾಡೋದು ಯಾರು ಮಾಡಿದ್ರು. ಅದಕ್ಕೆ ಯಾರೇ ಪಾರ್ಟಿಯವರಿಗೆ ಜಾಗ ಕೇಳ್ತೀವಿ ಅಂದರು, ನಾವು ಕಾಂಗ್ರೆಸ್ನವ್ರು ಕೇಳ್ತೀವಿ ಅಂದರು ನಾವು ಭಾಗವಹಿಸೋದ್ರಲ್ಲಿ ಅಡಚಣೆಗೆ ನಡೀತೀವಿ, BJP ಕೇಳ್ತಾ ನಿಂತಿದ್ದೀವಿ, BSP ಅಂದಿದ್ದೀವಿ, ಸಾರ್ವಜನಿಕ ಯಾರಿದ್ರು ನಾವು ಅದು ಅಡಚಣೆ ಅಡ್ಡನಿಲ್ಲ, ನಾವು ಬದ್ಧಾಗಿದೆ ಅಂತ ಹೇಳಿ ಇಷ್ಟ. ರಮೇಶ್ ಅವರೇ, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಮಾಡಿದ ಸಾಧನೆ, ತಾಲೂಕು ಪಂಚಾಯತಿ ಸದಸ್ಯರಾಗಿ ಮಾಡಿರುವುದಾಗಿರ್ಬೋದು, ಹಾಗೆ DCC ಬ್ಯಾಂಕ್ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ, ಹಾಗೆ ಪ್ರಮುಖವಾಗಿ ಇನ್ನು TAPCMSನ ನಿರ್ದೇಶಕರಾದ ವಿಚಾರ, ಹಾಗೆ ಶೃಂಗೇರಿ APMC ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳ ಕುರಿತಾಗಿ, ಹಾಗೆ ಒತ್ತುವರಿ ಸೇವೆಗಳ ವಿಚಾರ ಆಗಿರ್ಬೋದು, ಹಾಗೆ ಮುಂದಿನ ದಿನಗಳಲ್ಲಿ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸ್ಥಳೀಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಚಿಕ್ಕಮಗಳೂರು DCC ಬ್ಯಾಂಕಿನ ಮಾಜಿ ಪ್ರಭಾರಿ ಅಧ್ಯಕ್ಷರು, ಹಾಗೆ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು, ಮೆಣಸೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಹಾಗೇನು ಮೆಣಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ KS ರಮೇಶ್ ಜೊತೆಗಿರುವ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.